ಅಲ್ಲಿ ಆಂಜನೇಯರ ಬೆಟ್ಟಕ್ಕೆ ಹೋಗ್ತಾನೆ. ಇವ ಇಂಜಿನಿಯರಿ ಬೆಟ್ಟ ಲೊಕೇಶನ್ ಹಿಂದೆ ಕುಂತ ನಮ್ಮ ದೋಸ್ತ್ ಹೇಳ್ತಾನ ಆ ಕಡೆ ಹೊಡಿ ಈ ಕಡೆ ಹೊಡಿ ಅಂತ. ನನಗೆ ಯಾಕೋ ಒಬ್ನಿಗೆ ಹೋಗಕ್ಕೆ ಮನಸ್ಸು ಆಗೋದು. ತಿಂಡಿ ಮೇಲೆ ಅನಿಸ್ತೈತಿ. ಒಬ್ರು ಅಲ್ಲಿ ಬಿಟ್ರೆ ಅಂದ್ರೆ ಇಲ್ಲೊಬ್ರು. ನಮ್ಮ ಲೆಟ್ರ್ ನೋಡ್ರಿ, ನಮ್ಮ ಗಾಳಿಪಟ ನೋಡ್ರಿ. ನೀನೇ ಸ್ವಂತ ಮಾಡ್ಯಾನ ಅಂದ್ರ ಫೈನಲಿ ನಮ್ಮ ಪ್ಲ್ಯಾನ್ ಈಸ್ ಸಕ್ಸಸ್. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಕಪಲ್ಸ್ ವ್ಲಾಗ್ಸ್. 2-3 ದಿನ ಆಯ್ತು ಕಪಲ್ಸ್ ವ್ಲಾಗ್ಸ್ ಒಳಗೆ ಯಾವುದು ವಿಡಿಯೋ ಅಪ್ಲೋಡ್ ಆಗಿದ್ದಿಲ್ಲ. ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಅಡ್ಡಾಡಕತ್ತಿದ್ವಿ ನಾವು ಬೇರೆ ಕೆಲಸದ ಮೇಲೆ. ಅದಕ್ಕೆ ಇವತ್ತು ಮಾಡಾಕತ್ತೀವಿ. ಹೆಂಗೆ ಮಾಡಾಕತ್ತಿ ಮತ್ತೆ ಏನು ಮಾಡ್ಬಿಟ್ಟೇನೆ ತಡಿ ಆತತ್ತ ವ್ಲಾಗ್ ಸ್ಟಾರ್ಟ್ ಮಾಡಿದ್ನಲ್ಲ ಅದಕ್ಕೆ. ಸೊ ಗೈಸ್, ಈಗ ನನಗೆ ಮನ್ಯಾಗ ಕುಂತು ಬೇಸರ ಆಗೈತಿ. ಅದಕ್ಕೆ ಹೊರಗೆ ಎಲ್ಲಾರು ಹೋಗುಂಬಾ ಅಂತ ಅಂದೆ. ಅದಕ್ಕೆ ನಮ್ಮವ್ವ ಬರ್ತೀನಿ ಅಂದ್ಲು, ದೀಪಾ ಬರಲ್ಲ ಅಂದ್ಲು. ದೀಪಾ ಅಂದ್ಬಿಟ್ಟು ನಾವಿಬ್ಬರು ಹೋಗೋಕ್ಕಾಗಲ್ಲ, ಒಬ್ಬಕ್ಕೆ ಹಾಕಳ ಅಂತ ನಮ್ಮ ಅವನ ಬಿಟ್ಟು ನಾನು ನಮ್ಮ ದೋಸ್ತನ ಕರ್ಕೊಂಡು ಇಲ್ಲೇ ನಮ್ಮೂರು ಭಾಳ ದೂರ ಆಗಲ್ಲ, ಇಲ್ಲೇ ಸುತ್ತಮುತ್ತ ಯಾವುದೋ ಒಂದು ಹೊಸ ಪ್ಲೇಸ್ ಐತೆ ಅಂತ ಅಲ್ಲಿ ಹೋಗ್ಬೇಕಂತ ಹೊಂಟೀನಿ. ಹೋಗಿ ನೋಡಮು ಬರ್ರಿ. ಇಲ್ಲ ಬರಲ್ಲ ನೀವು ಬರ್ತೀಯ? ಬರಲ್ಲ ನೀನು ಬರ್ತೀನಿ, ಇಬ್ರು ಬರ್ತೀವಿ. ಮತ್ತು ನೀ ಬಂದ್ರೆ ಆಕೆ ಒಬ್ಬಕ್ಕೆ ಹಾಕಳ ಮನೆಯಾಗ. ಅದಕ್ಕೆ ಹೋಗಿ ಬಂದಿ. ಅದಕ್ಕೆ ಬಿಟ್ಟು ಅಂತೀನ ನನಗೆ ಬೇಯಿಸಿಡಾಕಿ. ಆಯ್ತಾ, ಹೋಗ್ಬರ್ಲಾ? ಬಾಯ್. ನೀನೇ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಾ. ನೀ ಆಕೆ ನೋಡ್ಕೋತ ಇಬ್ರು ಫೋನ್ ನೋಡ್ಕೋತ ಕುಂದ್ರ. ಏನು ನೋಡ್ಬೇಕೆ ಫೋನ್ ಹೊಡಿ ನಿದ್ದೆ ಐತೆ ಇವತ್ತು. ನಾನು ಹೋಗ್ತೀನಪ್ಪ. ಎಲ್ಲಿಗೆ? ಅಲ್ಲಿ ಆಂಜನೇಯರ ಬೆಟ್ಟಕ್ಕೆ ಹೋಗ್ತೀನಿ. ಇವ ಇಂಜಿನಿಯರಿ ಬೆಟ್ಟಕ್ಕೆ ಹೋಗಕತ್ತಿ. ನಡ್ಗುಂದಿಗೆ ಹೋಗ್ತೀನಿ. ಅಲ್ಲಿ ಇದು ಐತೆ, ಏನೈತೆ ಬಿಟ್ಟು ಬರ್ಬಾರ್ನ. ಅಲ್ಲಿ ನೀವು ಆ ಕಡೆ ಹೋಗ್ತೀರಾನ? ನೀವು ಆ ಕಡೆ ಹೋಗ್ತೀನಿ. ಅಲ್ಲಿ ದೇವ್ರಿಗೆ ಬಿಟ್ಟು ಬರ್ಬಾರ್ದು. ಅವೇ ಅಲ್ಲಿ ಹೋಗ್ತೀನಿ. ಇವತ್ತು ಯಾವ ಇವತ್ತು ಯಾವ್ದು ಮಂಗಳವಾರ ಐತಿ. ಯಾವ ಊರು ಹಾಕಿರಲ್ಲ ನೋಡಿ. ಯಾವ ಊರಲ್ಲ, ಯಾವ ವಾರ? ಶನಿವಾರ ಹೋಗ್ಬೇಕು. ಈಗ ಬೇಡ, ಇನ್ನೊಂದ್ಸಲ ಎಲ್ಲರೂ ಹೋಗುಮಂತ. ಗಾಡಿಯಾಗ ಬೇಡ, 3 ಜನ. ಆಕಿಗೂ ಒಂದು ಸ್ವಲ್ಪ ಜಾಗ ಹತ್ತಾಗತ್ತೆ. ಅದ್ರ ಸಂಬಂಧ ನಾನು ನಮ್ಮ ದೋಸ್ತ ಹೋಗಿ ಪ್ಲೇಸ್ನ ನೋಡ್ಕೊಂಡು ಬರ್ತೀವಿ. ಹೋಗಿ ಬರ್ರಿ ಗೈಸ್, ಲೆಟ್ಸ್ ಗೋ ಗೈಸ್. ಈಗ ಜಸ್ಟ್ ನಡ್ಗುಂದಿಗೆ ಬಂದೀವಿ. ಇಲ್ಲಿಂದ ದಾರಿ ಗೊತ್ತಿಲ್ಲ ನಮಗೆ ಹೆಂಗೆ ಹೋಗ್ಬೇಕಂತ. ಲೊಕೇಶನ್ ಹಾಕ್ಕೊಂಡು ಹೋಗ್ಬೇಕು. ಲೊಕೇಶನ್ ಹಿಂದೆ ಕುಂತ ನಮ್ಮ ದೋಸ್ತ್ ಹೇಳ್ತಾನ ಆ ಕಡೆ ಹೊಡಿ ಈ ಕಡೆ ಹೊಡಿ ಅಂತ. ಬರ್ರಿ ಹೋಗಮ್. ಬಾ, ಸ್ವಲ್ಪ ಸೈಡ್ ನಿಂತೀವಿ. ಇಲ್ಲಿ ಭಾಳ ಬಿಸಿಲಾಗೈತೆ ಅಂತ ನಿಂತು ಹೋಗಮ್ಮ. ಏನಿರೋ ಒಂದು ಸ್ವಲ್ಪ ನಿಂತು ಹೋಗಮ್ಮ. ನಿಂತು ಕುಂತು ಸುಮ್ಮ ಕುಂತ್ಬಿಟ್ಟ ನೋಡು, ಮಾತಾಡೋಲ್ಲ, ಗಪ್ಪ ಕುಂತ್ಬಿಟ್ಟ. ಬೇಸರ ಆಗದೈತೆನಾ? ಇಲ್ಲ, ಏನಾಗದೈತಿ? ಚುಮು ಅನ್ನಿಸ್ತಾ ಇದೆಯಾ ಅಂದೇನು? ಸೊ ಗೈಸ್, ಇಲ್ಲಿ ಬಂದೀವಿ. ಬಟ್ ಒಳಗೆ ಹೋಗ್ಬೇಕಾ ಬ್ಯಾಡ ಅನ್ನೋದು ಇನ್ನೂ ಕನ್ಫರ್ಮ್ ಇಲ್ಲ. ಈಗ ಹೋದ್ರೆ ನಾವು ಎಲ್ಲ ನೋಡ್ಕೊಂಡು ಬರ್ಬೇಕಂದ್ರೆ ಸಂಜೆ ಆಗುತ್ತೆ. ನಾನು ಏನು ಗದ್ಲಿರಲ್ಲ, ಜಲ್ದಿ ಹೋಗಿ ವಿಡಿಯೋ ಮಾಡ್ಕೊಂಡು ಬರ್ಬೇಕಂತ ಹೋಗಿದ್ದೆ. ಒಳಗೆ ಹೋದ್ರೆ ಹೊರಗೆ ಬರ್ಬೇಕಂದ್ರೆ ಸಾಯಂಕಾಲ ಆಗುತ್ತೆ. ಸಾಯಂಕಾಲ ಆಯ್ತಂದ್ರೆ ದೀಪ ಅಳಕಲ್ಲ ಅಲ್ಲಿ. ಅದಕ್ಕೆ ದೂರನೂ ಇಲ್ಲಿದೆ ನಮ್ಮ ಊರಿಂದ. ಅದಕ್ಕೆ ನೋಡ್ಕೊಂಡು ಬಂದ್ರೆ ಆಯ್ತು ಅಂತ ಬಂದೀವಿ. ಒಳಗೆ ಹೋಗ್ಬೇಕಂದ್ರೆ ಒಂದು 4-5 ಅವರ್ ಟೈಮ್ ಸ್ಪೆಂಡ್ ಮಾಡ್ಬೇಕು ನಾವು. ಸಂಜೆ ಮಠ ಟೈಮ್ ಸ್ಪೆಂಡ್ ಮಾಡ್ಬೇಕು. ಅದ್ರ ಸಂಬಂಧ ಗೈಸ್ ಪ್ಲ್ಯಾನು ಕ್ಯಾನ್ಸಲ್ ಮಾಡಾಕತ್ತೀನಿ. ನೆಕ್ಸ್ಟ್ ಟೈಮ್ ದೀಪಾಗ ನಮ್ಮ ಮಮ್ಮಿಗೆ ಎಲ್ಲರಿಗೆ ಕರ್ಕೊಂಡು ಬಂದು ಹೋಗ್ಬೇಕಂತ ಪ್ಲ್ಯಾನ್ ಮಾಡಾಕತ್ತೀನಿ. ನೋಡ್ರಿ, ನೋಡು ಗೈಸ್, ಕಾಣಾಕತ್ತೈತಿ ನೋಡ್ರಿ. ಇಲ್ಲಿಗೆ ಬಂದಿದ್ದು ನಾವು. ಬಟ್ ಆದ್ರೆ ಇಲ್ಲಿ ಹೋಗಿ ವಾಪಸ್ ನಾವು ಹೊರಗೆ ಬರ್ಬೇಕಂದ್ರೆ ಟೈಮ್ ಭಾಳ ಆಗಿರುತ್ತೆ. ಅಷ್ಟೊತ್ತು ಆಗಲ್ಲ ನನಗೆ. ಗದ್ದಲೂ ಭಾಳ ಐತೆ ಅದ್ರಾಗ. ದೀಪನ ಬಿಟ್ಟು ಏನು ಎಂಜಾಯ್ ಮಾಡೋಕ್ಕೂ ಆಗಲ್ಲ. ಇಬ್ಬರೇ ಬಂದೀವಿ. ಆದ್ರೆ ನನಗೆ ಯಾಕೋ ಒಬ್ಬನಿಗೆ ಹೋಗಕ್ಕೆ ಮನಸ್ಸು ಆಗಲ್ತು. ಸೊ ಗಾಯ್ಸ್, ಈಗ ಜಸ್ಟ್ ಮನೆಗೆ ಬಂದೀವಿ. ಹಂಗಾಶ್ ಕೂಡಲ ಸಂಘ ಮೇಲೆ ಬಂದ್ವಿ. ತಂಗಡಿ ಮೇಲೆ ತಂಗಡಿಯಾಗ ಸ್ವಲ್ಪ ಜೋಳ ಇತ್ತು, ಜೋಳ ತೊಗೊಂಬಂದೆ. ನೋಡ್ರಿ, ನಮ್ಮ ಹೋಗಿ ಒಲಿ ಎತ್ಕೊಂಬಂದಾಳೆ. ಇಲ್ಲಿ ಒಲಿ ಬೇರೆ ಇಡಕ್ಕೆ.
ದೀಪ ಈಗ ಕರ್ಚಿಕಾಯಿ ಮಾಡಕತ್ತಾಳ, ಕೊಬ್ಬರಿ ಕರ್ಚಿಕಾಯಿ ಮಾಡಕತ್ತಾಳ. ನಮ್ಮವ್ವ ಇಲ್ಲಿ ಮೇಸ್ತ್ರಿ ಆಗ್ಯಾಳ, ಮಾಲ್ ಕಲ್ಸಕತ್ತಾಳ ನೋಡ್ರಿ. ಹೆಂಗೆ ಮಾಡ್ಯಾಳ, ಎಲ್ಲ ಸ್ವಚ್ಛ ಮಾಡಿ ಹೊಸ ಒಲಿ ಇಡ್ತಾಳ. ನಾವು ಇವು ನಾಟಿದ್ದಾಗಿಂದ ಒಂದು 10-20 ಸಲ ತಂದಿಟ್ರ ಒಲಿ ತರೋದು, ಪೂಜೆ ಮಾಡಿ ಒಲಿ ಇಡೋದು ಮಾಡ್ತಿದ್ಲು. ನಾವು ಆರಾಮ ಅಡ್ಡಾಡಿ ಬರ್ಬೇಕಂತ ಹೋಗಿದ್ವಿ. ನಾವು ಅಡ್ಡಾಡಿ ಬರ್ಲಾರ್ದ ಕಾರಣ ಏನಕ್ಕ ಎಲ್ಲಿದಿ ಅಂದಿಲ್ಲ ನೀ ಫೋನ್ ಹಚ್ಚಿ. ತಂಗಡಿ ಆಗಿದ್ವಿ ಅನ್ನ ಅವಾಗ ಕೇಳಲ್ಲಿ ಹಂಗ ಎಲ್ಲಿದ್ವಿ ನಾವು. ಅಯ್ಯೋ ಶಿವನೇ, ಫೋನ್ ಹಚ್ಚನ ಓಡ್ ಬಂದಿಲ್ಲ ಅಲ್ಲ. ಈಗ ನಾ ಒಳಗೆ ಹೋಗಿದ್ನಿ ಅಂತ ತಿಳ್ಕೊ. ಹೊರಗೆ ಬರಾಕ ಒಂದು 4-5 ಹಾಕಿತ್ತ, ಇಲ್ಲಿಗೆ ಬರಾಕ ಒಂದು 6-7 ಹಾಕಿತ್ತ. ಅವಾಗ ಏನು ಮಾಡ್ತಿದ್ರಿ? ಅವಾಗ ಮುಗೀತಿತ್ತು ಅಷ್ಟೇ. ಫೋನ್ ಹಚ್ಚಿ 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 ತೆಲಿ ತಿಂದು ಡಬ್ಬ ಅನಿಸ್ತಿದ್ದೇನ? 6 ಮಟ ಇದ್ರೆ ನಡೀತಿತ್ತೇನ? ಮತ್ತು ಅದಕ್ಕೆ ಬಂದೆ, ನಂಗೆ ಗೊತ್ತೈತಿ ನಿನ್ನ ಚಟ ನನಗೆ. ಅದ್ರ ಸಂಬಂಧ ನಾನು ಜಲ್ದಿ ಬಂದೆ. ನಮ್ಮವ್ವ ಅಂತೂ ಮನೆಯಾಗ ಇರಲ್ಲ. ಆ ಕಡೆ ಹೋಗಿನಿ, ಈ ಕಡೆ ಎಲ್ಲಿ ಹೋಗಿ ಒಲಿ ತೊಗೊಂಬಂದ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟಿದ್ನಿ ಅಂದ್ರೆ ಮತ್ತೆ ಯಾಕಡೆ ಹೋಗಿ ಏನಾರ ತರಕ್ಕೆ ಹೋಗ್ತಿದ್ಲಿ. ಎಲ್ಲರೂ ಗುಡಿ ಗುಂಡಾರ್ದಾಗ ಹೋಗಿ ಕುಂದಿರ್ತಿದ್ಲ ನಮ್ಮವ್ವ. ಛೂಮಂತರ ಡರ್ರ ಡರ್. ನನಗೊಂದು 2 ದೋಸೆ ಹಾಕ್ಕೊಡು. ಹಂಗೈತಿ ತಿನ್ನು ಫಸ್ಟ್. ಸೊ ಗೈಸ್, ಮಕರ ಸಂಕ್ರಾಂತಿ ದಿನ ಗಾಳಿಪಟ ಹಾರಿಸ್ಬೇಕಂತ ನಾನು ಗಾಳಿಪಟ ಮನೆಗೆ ರೆಡಿ ಮಾಡಿ ನೋಡ್ರಿ. ಹೆಂಗಾಗೈತಿ ಮುಖ ನೋಡ್ತಾರೆ ನನಗೆ. ನೋಡ್ರಿ ಹೆಂಗೆ ಮಾಡೀನಿ ಗಾಳಿಪಟ. ಬಾಲಂಗೋಶಿ ನೋಡ್ರಿ ಎಷ್ಟು ಉದ್ದ ಐತಿ. ಇಷ್ಟುದ್ದ ಹಚ್ಚಿನಿ. ಇದು ಹಾರುತ್ತಾ ಇಲ್ಲ ಅನ್ನೋದು ಡೌಟ್ ನನಗೆ. ಅದು ಹಾರಿಸಿ ನೋಡಮ್, ಟ್ರೈ ಮಾಡಮು. ಮೊದಲು ಹಾರಿಸ್ತಿದ್ವಿ, ಸಣ್ಣವ್ರಿದ್ದಾಗ ಭಾಳ ಹಾರಿಸ್ತಿದ್ವಿ. ತಿಂಡಿ ಮೇಲೆ ಹಾರಿಸ್ತಿದ್ವಿ. ಒಬ್ರು ಅಲ್ಲಿ ಬಿಟ್ರೆ ಅಂದ್ರೆ ಇಲ್ಲೊಬ್ರು ಮಾಂಜಾ ದಾರ ತಂದು ಹಾರಿಸ್ತಿದ್ವಿ. ಇದು ರಾಟಿ ದಾರ. ಸುಮ್ಮ ಹಾರುತ್ತಾ ಇಲ್ಲ ಡೌಟ್ ಬರಾಕತ್ತೈತಿ ನನಗೆ. ನೋಡಮ್ ಬರ್ರಿ. ಸೊ ಗಾಯ್ಸ್, ಫೈನಲಿ ಗಾಳಿಪಟ ಹಾರಿಸಿವಿ ನೋಡ್ರಿ. ಎಲ್ಲಿಗೆ ಹೋಗೈತಿ ತೋರ್ಸ, ಆ ಕಡೆ ಗಾಳಿಪಟ ತೋರ್ಸ. ಕಾಣಕತ್ತೈತಿ ನೆತ್ತಿ ಮೇಲೆ ತರ್ತೀನಿ. ಅದು ನೆತ್ತಿ ಮೇಲೆ ಇನ್ನ ಬಾಲಂಗೋಶಿ ದೊಡ್ಡ ಕಟ್ಬೇಕಿತ್ಲೇ ನಾವು. ಓತ್ಲ ಹೊಡಿತೈತಿ ಈಗ. ಅದು ದಾರ ಖಾಲಿ ಆಗಕ್ ಬಂತು. ಕಾಣಕತ್ತೈತಿ ಗಾಳಿಪಟ ಈಗ. ಬಾಯ್ಲಿ ಒಂದು ಇದು ತೊಂಬ, ಪೇಪರ್ ಆಳಿ ತೊಂಬ, ಲೆಟರ್ ಬಿಡು. ಲೆಟರ್ ಬಿಡ್ತೀನಿ ನೋಡ್ರಿ. ಈಗ ಅದಕ್ಕೆ ಲೆಟರ್ ಸೂರ್ಯನ ಕಡೆ ಹೊಂಡ್ತು. ಎಷ್ಟು ದೂರ ಕಳಿಸ ನೋಡದನ್ನ ನೋಡಿ. ಎಲ್ಲಿ ಎಲ್ಲ ದಾರ ಬಿಟ್ಬಿಟ್ಟಿನಿ. ಎಲ್ಲ ದಾರ ಬಿಟ್ಟಿನಿ. ಭಾಳ ಪ್ರೆಷರ್ ಒಳಗತೈತಿ. ರಾಟಿ ದಾರ ಯಾವಾಗ ಚಟ್ ಅಂತ ಗೊತ್ತಿಲ್ಲ. ಹತ್ತ ದಾರ ಯಾಕೆ ತರಿಸ್ಬೇಕು? ಲೆಟರ್ ಬಿಡ್ತೀನಿ ನೋಡಿ. ಲೆಟರ್ ಹೆಂಗ್ ಬಿಡುದು ಗೊತ್ತೈತಿ ನೋಡ್ರಿ. ಗಾಳಿಪಟ ಎಲ್ಲಿ ಹೋಗೈತಿ? ಲೆಟರ್ ಬಿಟ್ಟಿ ಅಂದೀಪ ನೀ. ಲೆಟರ್ ಹೆಂಗ್ ಬಿಡ್ತು ನೋಡಿ. ಇದಾಗ ಗಾಳಿಪಟದ ಕಡೆನೇ ಹೋಗ್ಬೇಕದು. ಲೆಟರ್ ಬಿಟ್ಟಿಲ್ಲ ಅಂಬೆ ನೀವು? ಇಲ್ಲ. ಈಗ ಇದನ್ನ ಈ ತರ ಮಾಡ್ಕೊಂಡಿವಿ. ಇದನ್ನ ಇದ್ರೊಳಗೆ ಹಾಕಿ ಅಲ್ಲ ಈ ತರ ಬಿಡೋದು. ಇದು ಹೋಗ್ಬೇಕು ಈಗ ಅಲ್ಲಿ. ಅದ್ರ ಬಲ್ಲಿ ಹೋಗುತ್ತಿದ್ದು. ಯಾವಾಗ ಹೋಗುತ್ತೆ ಗೊತ್ತಿಲ್ಲ. ಅಂದ್ರೆ ಗಾಳಿ ಇದ್ರೆ ಹೋಗ್ಬಿಡುತ್ತ. ನಾನು ಗಾಳಿದೇ ಕಾಣೋದು ಗಾಳಿಪಟ್ಟನೆ. ಹರಸ್ಬಲ್ಲಿ ಹರಿಸ್ತೇನ? ಕೈ ಬಿಡಬೇಡ. ಹಿಡ್ಕೊ. ಇದನ್ನೊಂದು ಹಿಡ್ಕೊ, ಒಂದು ಕೈಯಾಗ ದಾರ ಹಿಡ್ಕೊ. ಈಗ ಹೊಂಟು ನೋಡು. ಎಲ್ಲಿಗೆ ಹೋಗ್ತು ನೋಡು ಲೆಟ್ರ್. ಸೀದಾ ಗಾಳಿಪಟಕ್ಕೆ ಹೋಗಿ ಮುಟ್ಟತ್ತೀಗ ಅದು. ಇಲ್ಲಿ ಒಂದು ಕೈ ಹಿಡ್ಕೊ. ಹಿಂಗೆ ಹಿಡ್ಕೊ. ಸೂರ್ಯಕ್ಕೆ ಹೋಗತ್ತಾನ. ಯಪ್ಪ, ನಮ್ಮ ಲೆಟ್ರ್ ನೋಡ್ರಿ ಎಲ್ಲಿ ಹೋಗೈತಿ. ನಮ್ಮ ಲೆಟ್ರ್ ನೋಡ್ರಿ, ನಮ್ಮ ಗಾಳಿಪಟ ನೋಡ್ರಿ. ಸ್ಯಾಮ್ಸಂಗ್ ಇತ್ತು ಅಂದ್ರೆ ಸೀದಾ ಅಲ್ಲಿಗೆ ಕಳಿಸ್ತಿದ್ದೆ ಝೂಮ್ ಹಾಕಿ. ಇಲ್ಲ, ಬಟ್ ಏನು ಮಾಡಬೇಕು, ಲೆಟ್ರ್ ಹೋಗುತ್ತೆ. ಇನ್ನೇನು ಅದ್ರ ಹತ್ರ ಲೆಟ್ರ್ ಹೊಂಟೈತಿ. ಲೆಟ್ರ್ ರೀಚ್ ಆಗುತ್ತೆ. ನೋಡ್ರಿ, ಇದು ದಾರ ಹರಿತೈತಂತ ಈ ಸದ್ದ ವಾಪಸ್ ಎಲ್ಲ ಸುತ್ತಾಕತ್ತೀವಿ. ಬೇರೆ ದಾರದಲ್ಲೇ ಕಳಿಸ್ಬೇಕಂತ. ಗಾಳಿಪಟ ಈಗ ಇಲ್ಲೈತಿ, ಕಾಣಕತ್ತಿರ್ಬೋದು ನಿಮ್ಗೆ. ಅಷ್ಟು ದೂರ ಹೋಗೈತಿ. ಅದನ್ನು ತರಾಕತ್ತೀನಿ. ತಂದು ಕೌದಿ ದಾರ ತಂದು ಬಿಡ್ತೀನಿ. ಇದು ದಾರ ಸುತ್ತಿಟ್ಕೋಬೇಕು. ಇದರಲ್ಲಿ ಆಗಲ್ಲ ಕೆಲಸ. ಭಾಳ ಪ್ರೆಷರ್ ಒಳಗತ್ತೈತಿ. ಚಟ್ ಅಂತಂದ್ರೆ ಮುಗೀತು, ಹೋಗುತ್ತೆ ಗಾಡಿ. ತಣ್ಣಗೆ ಕುಂತೀವಿ.
ಗಾಳಿಪಟ ಬಂದೈತಿ. ಈಗ ಇದಕ್ಕೆ ಈ ದಾರ ಅಡ್ಜಸ್ಟ್ ಆಗಲ್ಲ ಅಂತ ಕೌದಿ ದಾರ ತರ್ಸೀನಿ. ಅದನ್ನು ತೊಗೊಂಡು ಆರಿಸೋದು ಸದ್ದ ಆರಿಸಿದ್ದು ಸುತ್ತವತ್ನಾಗ ಯಾಕೆ ಆರಿಸಿನಿ ಅನ್ಸ್ಬಿಡ್ತು. ಒಳ್ಳೆ ಇಳಿಸೀನಿ ಮತ್ತೆ ಒಳ್ಳೆ ಆರ್ಸಂಗೆ ಆಗತೈತಿ. ಸದ್ದ ಸುತ್ತಾಕೆ ಏನಾರ ಒಂದು ಬೇರೆ ಪ್ಲ್ಯಾನ್ ಮಾಡ್ತೀನಿ. ಇದನ್ನು ಕೈಲೇ ಸುತ್ತಿದ್ರೆ ಆಗಲ್ಲ. ಏನಾರ ಒಂದು ಮಷಿನ್ ವರ್ಕ್ ಮಾಡ್ಬೇಕಂತ ಮಾಡಿ ಪ್ಲ್ಯಾನ್ ಹೆಂಗಾಗುತ್ತೆ ಗೊತ್ತಿಲ್ಲ. ಸಕ್ಸಸ್ ಸರ್ ಗೊತ್ತಿಲ್ಲ. ಬರ್ರಿ ನೋಡೋಣ. ಇಲ್ಲಿ ಗಾಳಿಪಟ ಆರ್ಸಾಕತ್ತೀನಿ. ದೀಪ ಯಾಕೆ ಮ್ಯಾಕ್ ಬರಾಕತ್ತಿಲ್ಲ ಇಂಥದಕ್ಕೆ ನಾ ಅಂತ ಓಡಿ ಬರ್ತಿದ್ದು ಯಾಕೆ ಬಂದಿಲ್ಲ ಅಂತ ನಾನು ನೋಡಕತ್ತೀನಿ. ಕರ್ಚಿ ಕೊಯ್ ಮಾಡೋಕತ್ತಳಪ್ಪ. ಒಬ್ಬಾಕಿನೇ ಮಾಡೀನಿ. ಹೂರ್ಣ ಮಾಡಿ ತುಂಬಿ ಕರುದು ಅಂಟಿ ಹೇಳ್ಕೊಟ್ರಾನು? ಇಲ್ಲ, ನಾನು ಸಣ್ಣಕ್ಕಿದ್ದಾಗ ಒಂದ್ಸತಿ ಮಾಡಿದ್ದೆ, ಅದಕ್ಕೆ ಅದ್ ನೆನಪು ಬಂತು ಮಾಡಿದ್ದೆ. ನೀನೇ ಸ್ವಂತ ಮಾಡ್ಯಾನ? ಅಂದ್ರ ಕಲರ್ ತಾಳ ಅಂದ್ರ ಏನು ಚಲೋ ಇರ್ತಾವ. ಚಾಕು ಸಿಗೋವಲ್ಲ. ಕರ್ಚಿಕಾಯಿ ಟೇಸ್ಟ್ ಮಾಡೋನ್ ಕೊಡಾಕತ್ತವ. ವಿಷಯ ಕಡಕ್ ಯಾವಾಗ ಆತದ? ಕಡಕ್ ಇರಲ್ಲ ಅವು. ಹಾಂ, ಕರ್ಚಿಕಾಯಿ ಕಡಕ್ ಕುರುಮ್ ಅನ್ನಲ್ಲ. ಹಾಂ, ಇವು ಇದ್ರದ್ದು ಓಹೋ ಅವು ಹುಚ್ಚಿ ಮಾಡ್ತಾರ ನೋಡು ಬೇಯಿಸಿ ಅಂತ. ನಾ ಬೆಣ್ಣೆ ಕಡಿಯಾಕತ್ತೀನಿ. ಚೆನ್ನಾಗ್ಯಾವಲ್ಲ. ಖರೆ ಪ್ರಾಮಿಸ್. ನಾವು ಮಾತಿಗೆ ಪ್ರಾಮಿಸ್ ಮಾಡ್ತೀವಿ. ನಮ್ಮ ಅವ್ವ ಬೇಕು. 3 ವರ್ಷ ಆಯ್ತು ನಾವು ಪ್ರಾಮಿಸ್ ಅಂದ್ಬಿಟ್ವಿ ಅಂದ್ರೆ ಮುಗೀತು. ಅದು ಖರೆ ಅದು. ಮತ್ತು ಅದ್ರ ಮುಂದೆ ಏನು ಮಾತಾಡಂಗಿಲ್ಲ. ಏನಾರ ಕಾಡಿಸ್ಬೇಕಂತ ಏನಾರ ಒಂದು ಸುಳ್ಳು ಹೇಳಿದ್ನಿ ಪ್ರಾಮಿಸ್ ಅಂದ್ಬಿಡ್ತಾಳೆ. ನಾಡಿ ಇವತ್ತು ಕಡೆ ಎಲ್ಲಾರ ಕಡೆ ಪ್ರಾಮಿಸ್ ಸುಮ್ಮ ಮಾಡ್ತಾರ. ಅಂದೆ ಗೋಧಿ ದಾರ ತರಿಸಿ ವಾಪಸ್ ಬಿಟ್ಟಿವಿ. ಗಾಳಿಪಟ ನೋಡ್ರಿ ಎಲ್ಲಿ ಹೋಗೈತಿ ಕಾಣವಲ್ತಲ್ಲ. ಅಲ್ಲಿ ಹಾರಾಡತ್ ನೋಡ್ರಿ. ಈ ಸದ್ದ ಸುತ್ತಾಕೊಂದು ತಡಿ ಒಂದು ನಿಮಿಷ. ವಾಪಸ್ ಇದನ್ನು ಸುತ್ತಾಕೊಂದು ಪ್ಲ್ಯಾನ್ ರೆಡಿ ಮಾಡೀನಿ. ನೋಡ್ಬೇಕು ವರ್ಕೌಟ್ ಆಗುತ್ತೆ ಇಲ್ಲ ಗೊತ್ತಿಲ್ಲ. ಬರ್ರಿ ನೋಡು. ಈ ಸದ್ದ ಸುತ್ತುಮ್ ಪ್ಲ್ಯಾನು ವರ್ಕೌಟ್ ಆಗುತ್ತೆ. ಹಾಂ, ಬರಾಕತೈತಿ ಇಲ್ಲ ಬೆಳಗತೈತಿ ಏನು? ತಡಿ. ಫೈನಲಿ ನಮ್ಮ ಪ್ಲ್ಯಾನ್ ಈಸ್ ಸಕ್ಸಸ್. ನಮ್ಮ ಸಂಗೆ ಸಣ್ಣ ತಿರ್ತಾವ ಹಂಗೆ. ನಾವು ಕೈಲೇ ಸುತ್ತಮ್ಮ. ಎಲ್ಲರದು ಊಟ ಆಯ್ತಾ? ನಮ್ದು ಊಟ ಆಯ್ತು, ಜಸ್ಟ್ ಊಟ ಆಯ್ತು. ನಮ್ಮ ಅತ್ತೆಯವರು ಊರಿಗೆ ಹೋಗ್ಯಾರ ತಂಗಡಿಗೆ. ಅಲ್ಲೇ ಅದಾರ ಇವತ್ತು ಒಂದಿನ ಬಂದಿಲ್ಲ ವಾಪಸ್ಸ ಹೋದವರು. ಎಲ್ಲ ಗಾಳಿಪಟ ಎಲ್ಲ ಹಾರಿಸಿದ ಪ್ರೇಮು. ನೀವು ಯಾರ್ಯಾರು ಹಾರಿಸಿದ್ರಿ ಸಂಕ್ರಾಂತಿ ಹಬ್ಬಕ್ಕೆ ಕಾಮೆಂಟ್ ಮಾಡಿರಿ. ನಂದು ಕರ್ಜಿಕಾಯಿ ಎಲ್ಲ ಮುಗೀತು. ಆಗಳೇ ಕರ್ಜಿಕಾಯಿ ಮುಗಿದು ಕೆಲಸ ಮುಗಿದು ಮತ್ತು ಊಟ ಮಾಡಿದ್ವಿ. ಊಟ ಮಾಡಿ ಜಸ್ಟ್ ಬಿಗ್ ಬಾಸ್ ನೋಡಕ್ಕೆ ಕುಂತೀವಿ. ಬಿಗ್ ಬಾಸ್ ನೋಡಲಿಲ್ಲ ಅಂದ್ರೆ ಪ್ರೇಮಗಂತೂ ನಿದ್ದಿನೇ ಬರೋಂಗಿಲ್ಲ. ಅದಕ್ಕೆ ಬಿಗ್ ಬಾಸ್ ನೋಡೇ ಮಕ್ಕೋತಾನ. ಅವ್ನ ಜೋಡಿ ನಾನು ಸ್ವಲ್ಪ ಜಾಯ್ನ್ ಹಾಕಿನಿ. ನನಗೆ ಬೇಸರ ಆತಂದು ಮತ್ತು ನಡ್ಬರ್ಕ್ ಮುಕ್ಕೊಂಬಿಡ್ತೀನಿ. ನಾನು ಯಾವಾಗ ಮುಕ್ಕೋತೀನಿ ನನಗೆ ಗೊತ್ತಾಗಂಗಿಲ್ಲ. ಇಷ್ಟಿತ್ತು ಇವತ್ತಿನ ಲಾಗು. ನಾನು ಜಾಸ್ತಿ ಕಾಣಿಸ್ಕೊಂಡಿಲ್ಲ ಈ ಲಾಗ್ ಒಳಗೆ. ಪ್ರೇಮನೇ ಕಾಣಿಸ್ಕೊಂಡು ನಾನು ಜಾಸ್ತಿ. ನೆಕ್ಸ್ಟ್ ಲಾಗ್ ಒಳಗೆ ಇರ್ತೀನಿ ಪೂರ್ತಿ. ಓಕೆ, ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗ್ತೀವಿ. ಅಲ್ಲಿವರೆಗೂ ನೋಡ್ತಾಯಿರಿ, ನಗ್ತಾಯಿರಿ. ಟೇಕ್ ಕೇರ್. ಬಾಯ್ ಎಲ್ಲರಿಗೂ.